ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಸಿಂದಗಿ. ಈ ವಿಡಿಯೋದ ಮೇನ್ ಟಾಪಿಕ್ ಏನಂತಂದ್ರೆ ಕ್ವೆಶ್ಚನಿಂಗ್ ಅಗೇನ್ಸ್ಟ್ ದಿಸ್ ಫುಡ್ ಡೆಲಿವರಿ ಕಂಪ್ನೀಸ್. ಈ ಫುಡ್ ಡೆಲಿವರಿ ಕಂಪ್ನೀಸ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಈ ಡೆಲಿವರಿ ಬಾಯ್ಸ್ ಪಡ್ತಿರುವಂತ ಕಷ್ಟಕ್ಕೆ ಸರಿಯಾಗಿ ಅರ್ನಿಂಗ್ಸ್ ಇಲ್ಲ, ಫೆಸಿಲಿಟೀಸ್ ಇಲ್ಲ, ಇನ್ಸೆಂಟಿವ್ಸ್ ಇಲ್ಲ, ಮ್ಯಾಂಡೇಟರಿ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ, ಯಾವುದೇ ರೀತಿ ಸಪರೇಟ್ ಅಲೌನ್ಸಸ್ ಇಲ್ಲ. ಆದ್ರೂ ಈ ಫುಡ್ ಡೆಲಿವರಿ ಕಂಪ್ನೀಸ್ ಅವರು ಡೆಲಿವರಿ ಬಾಯ್ಸ್ ನ ಡೆಲಿವರಿ ಪಾರ್ಟ್ನರ್ಸ್ ಅಂತ ಮೆನ್ಷನ್ ಮಾಡ್ತಾರೆ. ಆದ್ರೆ ರಿಯಾಲಿಟಿ ಚೆಕ್ ಮಾಡಿ ನೋಡಿದ್ರೆ ಫೌಂಡರ್ಸ್ ಲ್ಯಾಂಬೋರ್ಗಿನಿಲ್ ತಿರುಗ್ತಿದ್ದಾರೆ, ಆದ್ರೆ ವರ್ಕರ್ಸ್ ಸ್ಪ್ಲೆಂಡರ್ಸ್ ಅಲ್ಲಿ. ಈ ವಿಡಿಯೋನ ಪ್ರತಿಯೊಬ್ಬ ಹೊಸ ಫೌಂಡರ್ಸ್ ನೋಡ್ಲೇಬೇಕು. ಯಾಕಂತಂದ್ರೆ ನಾಳೆ ಮುಂಜಾನೆ ಏನಾದ್ರೂ ಇ ಕಾಮರ್ಸ್ ಬಿಸ್ನೆಸ್ ಇಲ್ಲ ಆಟೋಮೇಷನ್ ಬಿಸ್ನೆಸ್ ಅಲ್ಲಿ ಕಾಲಿಡಬೇಕು ಅಂತಂದ್ರೆ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಏನಪ್ಪಾ ಅಂತಂದ್ರೆ, ನಾವು ಬಿಸ್ನೆಸ್ ಮಾಡ್ಬೇಕಾದ್ರೆ ನಾವು ಬರೀ ನಮ್ ಬಗ್ಗೆ ಮಾತ್ರ ಥಿಂಕ್ ಮಾಡಬಾರ್ದು, ನಮ್ ಜೊತೆ ವರ್ಕ್ ಮಾಡ್ತಿರುವಂತ ಎಂಪ್ಲಾಯ್ಸ್ ಬಗ್ಗೆನೂ ಥಿಂಕ್ ಮಾಡಬೇಕು. ಯಾಕಂತಂದ್ರೆ ನಾಳೆ ಇಡೀ ಬಿಸ್ನೆಸ್ ರನ್ ಆಗೋದು ಈ ಎಂಪ್ಲಾಯ್ಸ್ ಇಂದಾನೆ. ಮತ್ತೆ ಈಕ್ವಲ್ ಪ್ರಾಫಿಟ್ ಶೇರ್ ಅಕಾರ್ಡಿಂಗ್ ಟು ದೇರ್ ಹಾರ್ಡ್ ವರ್ಕ್. ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಪ್ರಾಫಿಟ್ಸ್ ಶೇರ್ ಆಗಬೇಕು ಬೇಸ್ಡ್ ಆನ್ ದೇರ್ ಹಾರ್ಡ್ ವರ್ಕ್. ಯಾರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಷ್ಟವರಿಗೆ ಫಲ ಸಿಗ್ಲೇಬೇಕು. ಆದ್ರೆ ಈ ಫುಡ್ ಡೆಲಿವರಿ ಕಂಪ್ನೀಸ್ ಅಲ್ಲಿ ಈ ಡೆಲಿವರಿ ಬಾಯ್ಸ್ ನ ಈ ಕಂಪ್ನೀಸ್ ದವರು ಕೂಲಿ ಕೆಲಸದ ತರ ನೋಡ್ತಿದ್ದಾರೆ. ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಪ್ರಾಬ್ಲಮ್ಸ್ ನ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಈ ವಿಡಿಯೋನ ಲಾಸ್ಟ್ ವರೆಗೂ ನೋಡಿ. ಈ ಫಸ್ಟ್ ಪಾಯಿಂಟ್ ಪ್ಯೂರ್ಲಿ ಈ ಫುಡ್ ಡೆಲಿವರಿ ಕಂಪನಿ ಫೌಂಡರ್ಸ್ ಗೆ. ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಈಗ $1 ಬಿಲಿಯನ್ ಕಂಪನೀಸ್. ಬಟ್ ಆಸ್ಕ್ ಯೋರ್ ಸೆಲ್ಫ್ ಒನ್ ಕ್ವೆಶ್ಚನ್, ನಾಳೆ ಮುಂಜಾನೆ ಪ್ರತಿಯೊಬ್ಬ ರೈಡರ್ ವರ್ಕ್ ಮಾಡೋದನ್ನ ಬಿಟ್ರೆ ನಿಮ್ ಕಂಪನಿ ಗತಿ ಏನಾಗುತ್ತೆ? ದೇ ಕ್ಯಾನ್ ಕೊಲಾಪ್ಸ್ ಯೋರ್ ಕಂಪನಿ ಇನ್ ಅ ಸಿಂಗಲ್ ಡೇ. ನೋ ಆಪ್, ನೋ ಆಲ್ಗೋರಿದಮ್, ನೋ ಫಂಡಿಂಗ್ಸ್ ಕ್ಯಾನ್ ರಿಪ್ಲೇಸ್ ದೋಸ್ ರೈಡರ್ಸ್ ಆನ್ ದಿ ರೋಡ್ಸ್. ರೈಡರ್ಸ್ ಆರ್ ನಾಟ್ ಜಸ್ಟ್ ಅನ್ ಎಂಪ್ಲಾಯೀಸ್, ರೈಡರ್ಸ್ ಆರ್ ದ ಎಂಟೈರ್ ಬಿಸ್ನೆಸ್. ಅಟ್ ಪ್ರೆಸೆಂಟ್ ಪೆಟ್ರೋಲ್ ರೇಟ್ ₹100 ಇಂದ ₹105 ಪರ್ ಲೀಟರ್ ಇದೆ. ಪ್ರತಿಯೊಬ್ಬ ರೈಡರ್ 60 ರಿಂದ 80 ಕಿಲೋಮೀಟರ್ ಪ್ರತಿ ದಿನ ತಿರುಗ್ತಾನೆ. ಹಂಗಂತಂದ್ರೆ ಹತ್ರ ₹150 ರಿಂದ ₹200 ಬರೀ ಪೆಟ್ರೋಲ್ ಮೇಲೆ ಖರ್ಚಿಡ್ತಾನೆ. ಆದ್ರೂ ಈ ಕಂಪ್ನೀಸ್ ದವರು ಯಾವುದೇ ರೀತಿ ಸಪರೇಟ್ ಪೆಟ್ರೋಲ್ ಅಲೌನ್ಸಸ್ ಕೊಡೋದಿಲ್ಲ. ಇನ್ಸ್ಟೆಡ್ ಈ ಡೆಲಿವರಿ ಬಾಯ್ ಏನ್ ಮಾಡ್ಬೇಕಂತಂದ್ರೆ ಅವನ್ ದುಡ್ಡಲ್ಲೇ ಪೆಟ್ರೋಲ್ ಹಾಕ್ಸಿ ಆರ್ಡರ್ ನ ಡೆಲಿವರ್ ಮಾಡ್ಬೇಕಾಗಿರುತ್ತೆ. ಯಾಕಂತಂದ್ರೆ ಈ ಕಂಪ್ನೀಸ್ ದವರು ಪ್ರಾಫಿಟ್ ನ ಮಾಡ್ಲಿ ಅಂತೇಳಿ. ಇದಂತೂ ಒನ್ ಆಫ್ ದಿ ವರಸ್ಟ್ ಥಿಂಗ್ಸ್ ಈ ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಕಂಪ್ನಿಯಲ್ಲಿ. ಒಬ್ಬ ರೈಡರ್ ತಂದೆ ಬೈಕ್ ತರ್ತಾನೆ, ತಂದು ದುಡ್ಡಲ್ಲೇ ಪೆಟ್ರೋಲ್ ಹಾಕಿಸ್ತಾನೆ, ತಂದೆ ಮೊಬೈಲ್ ತರ್ತಾನೆ, ತಂದು ದುಡ್ಡಲ್ಲೇ ಡಾಟಾ ಹಾಕಿಸ್ತಾನೆ, ತಂದೆ ಹೆಲ್ಮೆಟ್, ತಂದೆ ವೆಹಿಕಲ್ ಮೇಂಟೆನೆನ್ಸ್, ತಂದೆ ಟೈರ್ ರಿಪ್ಲೇಸ್ಮೆಂಟ್. ಆದ್ರೂ ಈ ಕಂಪ್ನಿ ಲೋಗೋ ಆ ಬ್ಯಾಗ್ ಮೇಲೆ ಇರುತ್ತೆ, ಮತ್ತೆ ಕಂಪ್ನಿ ಬ್ರ್ಯಾಂಡ್ ಅವನ್ ಟಿ ಶರ್ಟ್ ಮೇಲೆ ಇರುತ್ತೆ. ಇಲ್ಲಿ ಪ್ರತಿಯೊಂದನ್ನು ರೈಡರ್ ಮಾಡಿ ಕೊಡ್ತಾ ಇದ್ರೆ ಈ ಕಂಪ್ನಿದವರು ಅದ್ರ ಕ್ರೆಡಿಟ್ ತಗೋತಾ ಇದ್ದಾರೆ. 2019ರಲ್ಲಿ ಪೆಟ್ರೋಲ್ ರೇಟು ₹70 ಪರ್ ಲೀಟರ್, ಇವತ್ತು ₹105 ಪರ್ ಲೀಟರ್. ಗ್ರಾಸರಿ ಪ್ರೈಸಸ್ ಡಬಲ್ ಆಗಿದ್ದಾವೆ, ರೆಂಟ್ ಇನ್ಕ್ರೀಸ್ ಆಗಿದೆ, ಪ್ರತಿಯೊಂದು ಲೈಫ್ ಅಲ್ಲಿ ಎಕ್ಸ್ಪೆನ್ಸಿವ್ ಆಗಿದೆ. ಆದ್ರೆ ಡೆಲಿವರಿ ಪೇಔಟ್ಸ್ ಮಾತ್ರ 2019ರಲ್ಲಿ ಎಷ್ಟಿತ್ತು ಇವತ್ತು ಕೂಡ ಅಷ್ಟೇ ಇದೆ. ಈ ಕಂಪ್ನಿದವರು ಪ್ರತಿ ವರ್ಷ ಫಂಡಿಂಗ್ಸ್ ನ ರೇಸ್ ಮಾಡ್ತಾರೆ, ವ್ಯಾಲ್ಯೂಯೇಷನ್ಸ್ ಬಿಲಿಯನ್ಸ್ ಅಲ್ಲಿ ಹೋಗುತ್ತೆ. ಆದ್ರೆ ಡೆಲಿವರಿ ಬಾಯ್ಸ್ ಪೇಔಟ್ಸ್ ಮಾತ್ರ 2019ರಲ್ಲಿ ಎಷ್ಟಿತ್ತು ಇವತ್ತು ಕೂಡ ಅಷ್ಟೇನೇ ಇದೆ. ಒಬ್ಬ ರೈಡರ್ 3 ವರ್ಷದಿಂದ ವರ್ಕ್ ಮಾಡ್ತಿರ್ತಾನೆ, ಇನ್ನೊಬ್ಬ ರೈಡರ್ ನಿನ್ನೆನೆ ಜಾಯ್ನ್ ಆಗಿರ್ತಾನೆ. ಈ 3 ವರ್ಷದಿಂದ ವರ್ಕ್ ಮಾಡ್ತಿರೋ ಪೇಔಟ್ ಮತ್ತೆ ನಿನ್ನೆ ಜಾಯ್ನ್ ಆಗಿರೋ ಪೇಔಟ್ ಆಸ್ ಇಟ್ ಈಸ್ ಸೇಮ್ ಆಗಿರುತ್ತೆ. ಇಲ್ಲಿ ಸೀನಿಯರ್ ರೈಡರ್ಸ್ಗೆ ವ್ಯಾಲ್ಯೂನೇ ಇಲ್ಲ. ಆ 3 ವರ್ಷದ್ದು ಬಿಸಿಲಂದೆ ಮಳೆ ಅಂದೆ ನೈಟ್ ಶಿಫ್ಟ್ ಗಳೆಲ್ಲ ಮಾಡ್ತಾ ಇರೋ ಈ ಸೀನಿಯರ್ ರೈಡರ್ಗೆ ವ್ಯಾಲ್ಯೂನೇ ಕೊಡ್ತಾ ಇಲ್ಲ. ಪೇಔಟ್ಸ್ ಕೂಡ ಅಷ್ಟಕ್ಕಷ್ಟೇನೆ ಇದೆ. ಇಲ್ಲಿ ರೈಡರ್ಸ್ ವರ್ಷಗಳೇ ಕಂಪನಿ ಕೊಡ್ತಿದ್ದಾರೆ, ಆದ್ರೆ ಈ ಕಂಪನಿಗಳು ವಾಪಸ್ ಈ ರೈಡರ್ಸ್ಗೆ ಏನೂ ಕೊಡ್ತಾ ಇಲ್ಲ. ಒಬ್ಬ ರೈಡರ್ ಆರ್ಡರ್ ನ ಪಿಕ್ ಮಾಡಿದ್ಮೇಲೆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಗೆ ಹೋಗಿ ಆರ್ಡರ್ ನ ಡೆಲಿವರ್ ಮಾಡಬೇಕಾಗಿರುತ್ತೆ. ಆದ್ರೆ ಮಧ್ಯದಲ್ಲಿ ಈ ಮ್ಯಾಪಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ ಅಂತಂದ್ರೆ ರೆಸ್ಟ್ರಿಕ್ಟೆಡ್ ಏರಿಯಾಸ್ ಅಲ್ಲಿ ಲೊಕೇಶನ್ ತೋರಿಸುತ್ತೆ, ಒನ್ ವೇ ದಾರಿ ತೋರಿಸುತ್ತೆ, ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ, ಇಲ್ಲಾಂದ್ರೆ ಗಿಡ ಮರ ಬೆಳೆದು ಜಾಗನೇ ಇರಲ್ಲ. ಹೋಗ್ಲಿ ಬಿಡಪ್ಪ, ಬೇರೆ ದಾರಿ ಚೂಸ್ ಮಾಡ್ಕೊಂಡು ಆರ್ಡರ್ ನ ಡೆಲಿವರ್ ಮಾಡಿದ್ರೆ ಏನಾದ್ರೂ ಎಕ್ಸ್ಟ್ರಾ ಪೇಔಟ್ಸ್ ಕೊಡ್ತಾನೆ ಅಂತಂದ್ರೆ, ನೀವು ಆ ಕನ್ಸ್ಟ್ರಕ್ಟ್ ಆಗ್ತಿರೋ ರೋಡ್ ಇಂದ ಹಾರ್ಕೊಂಡು ಹೋದ್ರೆ ಎಷ್ಟು ಅಮೌಂಟ್ ಕೊಡ್ತಿದ್ನಲ್ಲ ಅಷ್ಟೇ ಅಮೌಂಟ್ ನೀವು ಸುತ್ತಾಕೊಂಡು ಹೋದ್ರೆ ಕೊಡ್ತಾನೆ. ಒಬ್ಬ ರೈಡರ್ ಹೋಟೆಲ್ಗೆ ರೀಚ್ ಆದ್ಮೇಲೆ ಫುಡ್ ಡಿನ್ನರ್ ರೆಡಿ ಆಗಿರಲ್ಲ. ಆ ಒಂದು ಫುಡ್ ರೆಡಿ ಆಗೋಕೆ 20 ಮಿನಿಟ್ಸ್ ಆಗುತ್ತೆ, 25 ಮಿನಿಟ್ಸ್ ಆಗುತ್ತೆ, 30 ಮಿನಿಟ್ಸ್ ಆಗುತ್ತೆ. ಬರ್ತಾ ಕಸ್ಟಮರ್ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ವೇರ್ ಇಸ್ ಮೈ ಆರ್ಡರ್ ಅಂತೇಳಿ. ಇಲ್ಲಿ ಆ ರೈಡರ್ದು ಏನೂ ತಪ್ಪೇ ಇರಲ್ಲ, ಆದ್ರೂ ಕೂಡ ಅವ್ನ ರೇಟಿಂಗ್ ಕಮ್ಮಿ ಆಗುತ್ತೆ, ಅವ್ನ ಸ್ಕೋರ್ ಕಮ್ಮಿ ಆಗುತ್ತೆ. ಇವು ಎರಡು ಕಮ್ಮಿ ಆಗೋದ್ರಿಂದ ಅವನಿಗೆ ಕಮ್ಮಿ ಆರ್ಡರ್ಸ್ ಬರ್ತವೆ. ಕಮ್ಮಿ ಆರ್ಡರ್ಸ್ ಅಂತಂದ್ರೆ ಕಮ್ಮಿ ದುಡ್ಡು. ಇಲ್ಲಿ ಆ ರೈಡರ್ದು ಏನೂ ತಪ್ಪಿರಲ್ಲ, ಆದ್ರೂ ಕೂಡ ಪನಿಷ್ಮೆಂಟ್ ಅವನಿಗೆ ಸಿಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಅಂತೂ ಮಾತಾಡಂಗೆ ಇಲ್ಲ. ಒಬ್ಬ ಡೆಲಿವರಿ ಬಾಯ್ ಫುಡ್ ನ ಡೆಲಿವರ್ ಮಾಡಬೇಕಾದ್ರೆ ಅಕಸ್ಮಾತ್ ಆಗಿ ಏನಾದ್ರೂ ಅವ್ನಿಗೆ ಆಕ್ಸಿಡೆಂಟ್ ಆಯ್ತು, ಇಲ್ಲಾಂತಂದ್ರೆ ಸಿವಿಯರ್ ಇಂಜುರಿ ಆಯ್ತಂತಂದ್ರೆ ಕಂಪನಿಯಿಂದ ಹೆಲ್ತ್ ಇನ್ಶೂರೆನ್ಸ್ ಇಮಿಡಿಯೇಟ್ ಆಗಿ ಆ ಡೆಲಿವರಿ ಬಾಯ್ಗೆ ನೆಕ್ಸ್ಟ್ ಜನ್ಮಕ್ಕೆ ಸಿಗೋದು. ಹೌದು, ನೆಕ್ಸ್ಟ್ ಜನ್ಮಕ್ಕೆ ಸಿಗೋದು. ಯಾಕಂತಂದ್ರೆ ಆ ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ ಎಷ್ಟು ಲಾಂಗ್ ಪ್ರಾಸೆಸ್ ಇದೆ ಅಂತಂದ್ರೆ, ಅವ್ನು ಏನಾದ್ರೂ ಡೆಲಿವರಿ ಬಾಯ್ ಅಪ್ಲೈ ಮಾಡಕ್ ಹೋದ್ರೆ ಅವ್ನು ಆಗಿರೋ ಆ ಆಕ್ಸಿಡೆಂಟ್ ಇನ್ಸಿಡೆಂಟೇ ಮರ್ತೋಗ್ಬಿಟ್ಟಿರ್ತಾನೆ ಆ ಇನ್ಶೂರೆನ್ಸ್ ಅವ್ನಿಗೆ ಕ್ಲೇಮ್ ಆಗೋದ್ರೊಳಗೆ.
ಈ ಫೌಂಡರ್ಸ್ ಪ್ರತಿ 5 ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ ಪಾಡ್ಕಾಸ್ಟ್ ಅಲ್ಲಿ ಕಂಡು ಬರ್ತಾರೆ. ಒಳ್ಳೆ ಲಕ್ಸುರಿ ಕಾರ್ಸ್ ಅಲ್ಲಿ ಬರ್ತಾರೆ, ಸ್ಟುಡಿಯೋದಲ್ಲಿ ಕೂತ್ಕೋತಾರೆ, ದೊಡ್ಡ ದೊಡ್ಡ ಮಾತಾಡ್ತಾರೆ. ನಾವು ಜಾಬ್ಸ್ ನ ಕ್ರಿಯೇಟ್ ಮಾಡ್ತಿದೀವಿ, ವಿ ಆರ್ ಎಂಪವರಿಂಗ್ ಇಂಡಿಯಾ, ಅದು ಇದು ಬೇಕಾಗ್ಲಾರ್ದದ್ದೆಲ್ಲ ಮಾತಾಡ್ತಾರೆ. ಆದ್ರೆ ಯಾವ ಒಬ್ಬ ಪಾಡ್ಕಾಸ್ಟರ್ ಕೂಡ ಈ ತರ ಕ್ವಶನ್ಸ್ ಕೇಳಲ್ಲ. ನಿಮ್ಮ ರೈಡರ್ ಪ್ರತಿದಿನ ಪ್ರಾಫಿಟ್ಸ್ ಮಾಡ್ತಿದ್ದಾನ, ಸೀನಿಯರ್ ರೈಡರ್ಸ್ಗೆ ಲಾಯಲ್ಟಿ ಬೋನಸ್ ಸಿಗ್ತಿದೆಯಾ, ಮ್ಯಾಂಡೇಟರಿ ಹೆಲ್ತ್ ಇನ್ಶೂರೆನ್ಸ್ ಇದೆಯಾ, ಇಲ್ಲ ಸಪ್ರೇಟ್ ಪೆಟ್ರೋಲ್ ಅಲೌನ್ಸಸ್ ಕೊಡ್ತಿದ್ದೀರಾ, ಇಲ್ಲ ಬೈಕ್ ಆದ್ರೂ ಪ್ರೊವೈಡ್ ಮಾಡ್ತಿದ್ದೀರಾ, ಈ ತರ ಯಾವ ಕ್ವಶನ್ಸ್ ಕೂಡ ಈ ಪಾಡ್ಕಾಸ್ಟರ್ ಕೇಳಕ್ ಹೋಗಲ್ಲ. ಯಾಕಂತಂದ್ರೆ ಆ ಫೌಂಡರ್ಸ್ಗೆ ಈ ತರ ಕ್ವಶನ್ಸ್ಗೆ ಆನ್ಸರ್ ಇರಲ್ಲ, ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅವ್ರ ಆನ್ಸರ್ ಮಾಡ್ಬೇಕಾದ್ರೆ. ಯಾಕಂತಂದ್ರೆ ಅವ್ರು ಈ ತರ ಪಾಲಿಸೀಸ್ ನ ತಂದಿರಲ್ಲ, ಈ ತರ ಫೆಸಿಲಿಟೀಸ್ ನ ಕೊಡ್ತಿರಲ್ಲ, ಅದಕ್ಕೆ ಅವರಿಗೆ ಆನ್ಸರು ಇರಲ್ಲ. ಈ ತರ ಪ್ರೂಫ್ಸ್ ಅಂತೂ ನಿಮಗೆ ಸಿಗೋದೇ ಇಲ್ಲ. ಡೆಲಿವರಿ ಪಾರ್ಟ್ನರ್ಸ್. ಈ ಫುಡ್ ಡೆಲಿವರಿ ಕಂಪ್ನೀಸ್ ಅವರು ಡೆಲಿವರಿ ಬಾಯ್ಸ್ ನ ಡೆಲಿವರಿ ಪಾರ್ಟ್ನರ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಪ್ರಾಫಿಟ್ ಸಿಗಬೇಕು, ಈಕ್ವಲ್ ಆಗಿ ಬೆನಿಫಿಟ್ ಸಿಗಬೇಕು, ಈಕ್ವಲಿ ಸೆಕ್ಯೂರ್ ಆಗಿರಬೇಕು. ಈ ಮೂರರಲ್ಲಿ ಯಾವ್ದಾದ್ರು ಒಂದಾಗ್ತಿದೆಯಾ? ಇಲ್ಲ. ಅದ್ರ ಬದಲಾಗಿ ಈ ಡೆಲಿವರಿ ಬಾಯ್ಸ್ ದಿನಪೂರ್ತಿ ಬಿಸಿಲು, ಮಳೆ, ಗಾಳಿ, ಚಳಿ ಅಂದೆ ಫುಡ್ ನ ಡೆಲಿವರ್ ಮಾಡಿ ತಮ್ಮ ಟಾರ್ಗೆಟ್ಸ್ ನ ಹಿಟ್ ಮಾಡ್ತಿದ್ರೆ, ಈ ಫೌಂಡರ್ಸ್ ಒಳ್ಳೆ ಏರ್ ಕಂಡೀಷನ್ಡ್ ಆಫೀಸ್ ಅಲ್ಲಿ ಕೂತು ಮುಂದೆ ಡೆಲಿವರಿನ ಎಷ್ಟು ಫಾಸ್ಟ್ ಆಗಿ ಮಾಡಬಹುದು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಅಟ್ ಪ್ರೆಸೆಂಟ್ 5 ಲಕ್ಷಕ್ಕಿಂತ ಹೆಚ್ಚು ಡೆಲಿವರಿ ಬಾಯ್ಸ್ ಫುಡ್ ನ ಡೆಲಿವರ್ ಮಾಡ್ತಿದ್ದಾರೆ. ಬಿಸಿಲು, ಮಳೆ, ಗಾಳಿ, ಚಳಿ, ಟ್ರಾಫಿಕ್, ನೈಟ್ ಶಿಫ್ಟ್, ಅವಂದೇ ಗಾಡಿ, ಅವಂದೇ ಪೆಟ್ರೋಲ್, ನೋ ಸ್ಟೇಬಲ್ ಇನ್ಕಮ್, ನೋ ಇನ್ಶೂರೆನ್ಸ್, ಮತ್ತೆ ಮೇನ್ಲಿ ರೆಸ್ಪೆಕ್ಟ್. ಇವ್ ಯಾವ್ದ್ರ ಬಗ್ಗೆನೂ ಕೇರ್ ಮಾಡದೆ ವರ್ಕ್ ಮಾಡ್ತಿರುವಂತ ಪ್ರತಿಯೊಬ್ಬ ರೈಡರ್ಗೆ ನಮ್ಮಿಂದ ಒಂದು ಹೈಲಿ ರೆಸ್ಪೆಕ್ಟ್. ಮತ್ತೆ ಮೇನ್ಲಿ ಇದು ಏನಾದ್ರೂ ಈ ವಿಡಿಯೋನ ಈ ಫೌಂಡರ್ಸ್ ನೋಡ್ತಾ ಇದ್ರೆ, ಇನ್ಸ್ಟೆಡ್ ಆಫ್ ಫೀಲಿಂಗ್ ಗಿಲ್ಟಿ, ಯು ಹ್ಯಾವ್ ಟು ಟೇಕ್ ಆಕ್ಷನ್ಸ್ ಆನ್ ದೀಸ್ ಪ್ರಾಬ್ಲಮ್ಸ್. ಮತ್ತೆ ಈ ವಿಡಿಯೋನ ಏನಾದ್ರೂ ಕಸ್ಟಮರ್ಸ್ ನೀವು ನೋಡ್ತಾ ಇದ್ರೆ, ಆ ಒಂದು ಆರ್ಡರ್ ನಿಮ್ ಕೈಲಿ ಬಂದ್ಮೇಲೆ ಆ ಒಬ್ಬ ಡೆಲಿವರಿ ಬಾಯ್ಗೆ ಥ್ಯಾಂಕ್ ಯು ಅಂತ ಹೇಳ್ಬಿಡ್ರಿ. ಇಟ್ ಮೀನ್ಸ್ ಅ ಲಾಟ್ ಫಾರ್ ಹಿಮ್. ಯಾಕಂತಂದ್ರೆ ಅವ್ನು ಇವತ್ತು ವರ್ಕ್ ಮಾಡ್ದಂಗೆ ಯಾವ ಒಬ್ಬ ಮ್ಯಾನೇಜರ್, ಫ್ಲೀಟ್ ಕೋಚ್, ಫೌಂಡರ್ಸ್ ಮತ್ತೆ ಅಪ್ಪರ್ ಹೆಡ್ ಯಾರು ವರ್ಕ್ ಮಾಡಿರಲ್ಲ. ಕಮಿಂಗ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದಿ ವಿಡಿಯೋ, ದೇರ್ ಆರ್ ಸಮ್ ಡಿಮಾಂಡ್ಸ್. ಯು ಹ್ಯಾವ್ ಟು ಕ್ಲಿಯರ್ ದೋಸ್ ಡಿಮಾಂಡ್ಸ್ ಇನ್ ದಿ ಫಾಲೋಯಿಂಗ್ ಅಪ್ಕಮಿಂಗ್ ಡೇಸ್. ಫಸ್ಟ್ ಪಾಯಿಂಟ್, ಇನ್ಕ್ರೀಸ್ ಪೇಔಟ್ಸ್ ಪರ್ ಆರ್ಡರ್ ಅಂಡ್ ಡಿಸ್ಟೆನ್ಸ್ ಮಸ್ಟ್ ಬಿ ಫೇರ್ಲಿ ಪೇಡ್. ಪ್ರತಿಯೊಂದು ಆರ್ಡರ್ಗೂ ಪೇಔಟ್ಸ್ ಇನ್ಕ್ರೀಸ್ ಆಗಬೇಕು ಮತ್ತೆ ಡಿಸ್ಟೆನ್ಸ್ ಫೇರ್ ಆಗಿ ಪೇ ಆಗಬೇಕು. ಸೆಕೆಂಡ್ ಪಾಯಿಂಟ್, ಗಿವ್ ಪೆಟ್ರೋಲ್ ಅಲೌನ್ಸಸ್ ಆರ್ ಪ್ರೊವೈಡ್ ಎ ವೆಹಿಕಲ್. ಒಂದು ಸಪರೇಟ್ ಆಗಿ ಪೆಟ್ರೋಲ್ಗೆ ಅಮೌಂಟ್ ಆದ್ರೂ ಕೊಡಿ, ಇಲ್ಲಂತಂದ್ರೆ ವೆಹಿಕಲ್ ನ ಪ್ರೊವೈಡ್ ಮಾಡಿ. ಥರ್ಡ್ ಪಾಯಿಂಟ್, ಲಾಯಲ್ಟಿ ಮಸ್ಟ್ ಬಿ ರಿವಾರ್ಡೆಡ್, ಮೋರ್ ಇಯರ್ಸ್ ಆಫ್ ಸರ್ವಿಸ್, ಮೋರ್ ಪೇಔಟ್ಸ್. ಸೀನಿಯರ್ ರೈಡರ್ಸ್ಗೆ ಪೇಔಟ್ಸ್ ಇನ್ಕ್ರೀಸ್ ಆಗಬೇಕು. ಯಾಕಂತಂದ್ರೆ ಅವರು 3 ವರ್ಷ, 4 ವರ್ಷ, 5 ವರ್ಷದಿಂದ ಕಂಪ್ನಿಗೆ ಸರ್ವಿಸ್ ಕೊಡ್ತಾ ಇರ್ತಾರೆ. ಫೋರ್ತ್ ಪಾಯಿಂಟ್, ಹೆಲ್ತ್ ಇನ್ಶೂರೆನ್ಸ್ ಮಸ್ಟ್ ಬಿ ಮ್ಯಾಂಡೇಟರಿ, ನೋ ಎಕ್ಸ್ಕ್ಯೂಸಸ್. ನಿನ್ನೆ ಜಾಯ್ನ್ ಆದವನಿಗೂ ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಮತ್ತೆ 3 ವರ್ಷ, 4 ವರ್ಷ, 5 ವರ್ಷದಿಂದ ವರ್ಕ್ ಮಾಡ್ತಿರೋರು ಕೂಡ ಮ್ಯಾಂಡೇಟರಿ ಆಗಿ ಹೆಲ್ತ್ ಇನ್ಶೂರೆನ್ಸ್ ಸಿಗ್ಲೇಬೇಕು. ಫಿಫ್ತ್ ಪಾಯಿಂಟ್, ಫಿಕ್ಸ್ ದ ಮ್ಯಾಪ್ ರೂಟಿಂಗ್ಸ್. ಬ್ಯಾಡ್ GPS ಇಸ್ ಕಾಸ್ಟಿಂಗ್ ರೈಡರ್ಸ್ ಮನಿ. ಆ ಮ್ಯಾಪಿಂಗ್ ಸಿಸ್ಟಮ್ ಒಂದು ಸರಿಯಾಗಿ ಆಪ್ಟಿಮೈಸ್ ಮಾಡಿ. ದಾರಿ ಇಲ್ದಿರೋ ಜಾಗದಲ್ಲಿ ದಾರಿ ತೋರಿಸಿದ್ರೆ ಆ ಡೆಲಿವರಿ ಬಾಯ್ ಹೋಗಿ ಯಾವ ತರ ಫುಡ್ ನ ಡೆಲಿವರ್ ಮಾಡಬೇಕು. ಸಿಕ್ಸ್ತ್ ಪಾಯಿಂಟ್, ಸ್ಟಾಪ್ ಪನಿಷಿಂಗ್ ರೈಡರ್ಸ್ ಫಾರ್ ರೆಸ್ಟೋರೆಂಟ್ ಡಿಲೇಸ್. ರೆಸ್ಟೋರೆಂಟ್ ಡಿಲೇ ಮಾಡೋದ್ರಿಂದ ಒಬ್ಬ ಡೆಲಿವರಿ ಬಾಯ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಇದು ಒಂದು ಶೇಮ್ಫುಲ್ ಥಿಂಗ್. ಆ ಡೆಲಿವರಿ ಬಾಯ್ದು ಏನೂ ಪ್ರಾಬ್ಲಮ್ ಇಲ್ಲ, ಆದ್ರೂ ಕೂಡ ಅವನದು ಸ್ಕೋರು ರೇಟಿಂಗ್ ಕಮ್ಮಿ ಆಗ್ತಿದೆ, ಮತ್ತೆ ಅದರಿಂದ ಅವನ ದುಡ್ಡು ಕಮ್ಮಿ ಬರ್ತಿದೆ ಅಂತಂದ್ರೆ ಏನೋ ನಿಮ್ ಕಂಪನಿ. Seventh, customer support must actually solve the problems, not to say just wait. If the customer is unreachable, mark it as undeliverable immediately. Don't waste the rider's time for that extra 25 to 30 rupees where he can earn 100 to 120 rupees in that same time. ಈ ಕಸ್ಟಮರ್ ಸಪೋರ್ಟ್ ಅವ್ರಿಗಂತೂ ಒಂದು ಹೂನಾರ್ ಹಾಕಿ ಕಾಯಿ ಹೊಡಿಬೇಕು. ಅಂತ ಪರಿ ಪ್ರಾಬ್ಲಮ್ಸ್ಗೆ ಅವ್ರು ಸೊಲ್ಯೂಷನ್ ಕೊಡ್ತಾರೆ ಅಂತಂದ್ರೆ ಆ ಒಂದು ಸೊಲ್ಯೂಷನ್ಸ್ನ ತಗೊಂಡು ಆ ಡೆಲಿವರಿ ಬಾಯ್ ಪುಣ್ಯ ಇಡ್ತ. Build proper rest areas, water facilities, shades, charging points. These are the basic humanities provided by these companies. ಈ ಕಂಪ್ನೀಸ್ ಅವ್ರಂತೂ ಈ ತರ ಬೇಸಿಕ್ ಹ್ಯುಮ್ಯಾನಿಟೀಸ್ ಅಂತೂ ಮರ್ತೆ ಹೋಗ್ಬಿಟ್ಟಿದ್ದಾರೆ. ಅವರಿಂದ ದುಡಿಸ್ಕೊಳೋದು, ಅವರಿಂದ ಬರೋ ದುಡ್ಡನ್ನ ಇವ್ರು ಕುಂತು ತಿನ್ನೋದು ಅಷ್ಟೇ ಅವ್ರಿಗೆ ಗೊತ್ತಿರೋದು.